ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ವತಿಯಿಂದ ಜುಲೈ 20ರಂದು ಬೆಳಗ್ಗೆ 8 ಗಂಟೆಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆಗಾಗಿ ಆಯ್ಕೆ ನಡೆಯಲಿದೆ ಎಂದು ಕಾರ್ಯದರ್ಶಿ ಮಹೇಂದ್ರ ಬಿ.ಆರ್. ಹೇಳಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 23, 24ರಂದು ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡೆ ಸ್ಪರ್ಧೆ ನಡೆಯಲಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕಾಗಿ ಶಿವಮೊಗ್ಗದಲ್ಲಿ ಜು. 20ರಂದು ಯೋಗಾಸನ ಸ್ಪರ್ಧೆ ಹಮ್ಮಿಕೊಂಡಿದ್ದೇವೆ. ಈ ಸ್ಪರ್ಧೆಗಳು ಒಟ್ಟು 6 ವಿಭಾಗದಲ್ಲಿ ನಡೆಯಲಿದ್ದು, ಈ 6 ವಿಭಾಗಗಳು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ನಡೆಯಲಿವೆ ಎಂದರು. ಸ್ಪರ್ಧೆಗಳು 10 ರೀತಿಯ ವಿವಿಧ ಯೋಗಾಸನ ವಿಭಾಗಗಳಲ್ಲಿ ನಡೆಯಲಿದ್ದು, ಸಾಂಪ್ರದಾಯಿಕ ಯೋಗಾಸನ, ಮುಂದಕ್ಕೆ ಬಾಗಿ ಮಾಡುವ, ಹಿಂದಕ್ಕೆ ಬಾಗಿ ಮಾಡುವ ಆಸನಗಳು, ಲೆಗ್ ಬ್ಯಾಲೆನ್ಸ್ ಆಸನಗಳು, ಕಲಾತ್ಮಕ ಯೋಗಾಸನ ಜೋಡಿ ಸೇರಿದಂತೆ ವಿವಿಧ ರೀತಿಯ ಸ್ಪರ್ಧೆಗಳು ವಿವಿಧ ವಿಭಾಗಗಳಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ನಡೆಯಲಿವೆ ಎಂದರು. ನಡೀತಾ ಇದೆ. ಪುರುಷ ಮತ್ತೆ ಮಹಿಳೆಯರಿಗೆ ಸಪರೇಟ್ ಆಗಿರುತ್ತೆ. ಸಬ್ ಜೂನಿಯರ್ ವಿಭಾಗ 10ರಿಂದ 14 ವರ್ಷ, ಜೂನಿಯರ್ ವಿಭಾಗ 14ರಿಂದ 18 ವರ್ಷ, ಸೀನಿಯರ್ ವಿಭಾಗ 18ರಿಂದ 28 ವರ್ಷ, ಸೀನಿಯರ್ ಎ ವಿಭಾಗ 28ರಿಂದ 35 ವರ್ಷ, ಸೀನಿಯರ್ ಬಿ ವಿಭಾಗ 35ರಿಂದ 45, ಹಾಗೆ ಸೀನಿಯರ್ ಸಿ ವಿಭಾಗ 45ರಿಂದ 55 ವರ್ಷದ ಒಳಗೆ ಇರುತ್ತೆ ಇದು. ಈ ಒಂದು 10 ಭಾಗಗಳಾಗಿ ವಿಂಗಡಿಸಿದ್ದಾರೆ. ನಿಂತು ಮಾಡುವಂಥ ಆಸನ, ಕುಳಿತು ಮಾಡುವಂಥ ಆಸನ, ಹಾಗೆ ಹ್ಯಾಂಡ್ ಬ್ಯಾಲೆನ್ಸು, ಲೆಗ್ ಬ್ಯಾಲೆನ್ಸು, ಟ್ವಿಸ್ಟಿಂಗು, ಈ ರೀತಿಯಾಗಿ 10 ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಓಕೆ, ಈ 10 ವಿಭಾಗಗಳ ಸ್ಪರ್ಧೆಗಳಲ್ಲಿ ಆ ಒಂದು ಪುರುಷ ಮತ್ತು ಮಹಿಳೆಯರು ಸಪರೇಟಾಗಿ ಭಾಗವಹಿಸ್ಬೋದು. ಓಕೆ, ಇದರಲ್ಲಿ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ದುರ್ಗದಲ್ಲಿ ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ತನ್ನ 6ನೇ ವರ್ಷದ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಅಷ್ಟರೊಳಗಡೆ ನಾವು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಮುಗಿಸ್ಬೇಕಾಗಿದೆ. ಅದರ ಸಂದರ್ಭದಲ್ಲಿ ಈಗ ನಾವು 20/7/2025 ನೆಹರು ಕ್ರೀಡಾಂಗಣದಲ್ಲಿ ನಾವು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇದು ನಿಮಗೆ ಗೊತ್ತೇ ಇದೆ, 10ರಿಂದ 14 ವರ್ಷಗಳದ್ದು ಒಂದು ವಿಭಾಗ ಇರುತ್ತೆ. ಜೂನಿಯರ್ ವಿಭಾಗ 14ರಿಂದ 18, ಹಾಗೆ 18ರಿಂದ 28, 28ರಿಂದ 35, 35ರಿಂದ 45, 45ರಿಂದ 55 ಈ ಥರ ಭಾಗಗಳಿರುತ್ತೆ. ಹಾಗೆ ಟ್ರೆಡಿಷ್ನಲ್ ಯೋಗಾಸನ ಅಂತ ಹೇಳಿ ಒಂದು ಎಲ್ಲ ವಯೋಮಾನದವರಿಗೂ ಇರುತ್ತೆ. ಹಾಗೆ ಬ್ಯಾಕ್ ಬೆಂಡಿಂಗ್ ಇಂಡಿವಿಜುವಲ್ ಕೂಡ ಇರುತ್ತೆ, ಒಬ್ಬರು ಮಾತ್ರ ಸ್ಪರ್ಧೆಯನ್ನು ಮಾಡಲಿಕ್ಕಿರುತ್ತೆ. ಹಾಗೆ ಲೆಗ್ ಬ್ಯಾಲೆನ್ಸ್ ಇಂಡಿವಿಜುವಲ್ ಇರುತ್ತೆ, ಹಾಗೆ ಟ್ವಿಸ್ಟಿಂಗ್ ಬಾಡಿ ಇಂಡಿವಿಜುವಲ್ ಇರುತ್ತೆ, ಹ್ಯಾಂಡ್ ಬ್ಯಾಲೆನ್ಸ್ ಇಂಡಿವಿಜುವಲ್ ಇರುತ್ತೆ, ಹಾಗೆ ನಿಮಗೆ ಮತ್ತೆ ಇನ್ನೊಂದು ವೈಯಕ್ತಿಕ ಆಸನಗಳನ್ನು ಮಾಡಲಿಕ್ಕೆ ಇರುತ್ತೆ. ಹಾಗೆ ಕಲಾತ್ಮಕ ಯೋಗಾಸನ ವೈಯಕ್ತಿಕ ಹಾಗೂ ಸಬ್ ಜೂನಿಯರ್ ಹಾಗೂ ಜೂನಿಯರ್ ಮತ್ತು ಸೀನಿಯರ್ ವಯೋಮಾನದ ಅವರಿಗೆ ಮಾತ್ರ ಇರುತ್ತೆ. ಅದು ಕಲಾತ್ಮಕ ಯೋಗಾಸನ ಜೋಡಿಯಲ್ಲಿ ಇರುತ್ತೆ, ಜೋಡಿ. ಹಾಗೆ ಸಬ್ ಜೂನಿಯರು, ಜೂನಿಯರು ಮತ್ತು ಸೀನಿಯರು ಅದು ಕೂಡ ವಯೋಮಾನದ ಅವರಿಗೆ ಮಾತ್ರ ಇರುತ್ತೆ. ಹಾಗೆ ಲಯಬದ್ಧ ಯೋಗಾಸನ ಜೋಡಿಯನ್ನು ನಾವು ಸಬ್ ಜೂನಿಯರ್, ಜೂನಿಯರ್ ಹಾಗೂ ಸೀನಿಯರ್ ವಯೋಮಾನದವರಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರು ಇಲ್ಲಿ ಕೆಳಗೆ ನಂಬರ್ ಕೊಟ್ಟಿದ್ದೀವಿ, ಆ ನಂಬರನ್ನು ನೀವು ಮಾಧ್ಯಮದವರು ಅದನ್ನು ಪ್ರಸ್ತುತಪಡಿಸಿದರೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.